ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಭಾರೀ ಅನಾಹುತವೊಂದು ಕೂದಲೆಳೆ ಅಂತರದಲ್ಲಿ ತಪ್ಪಿದೆ. 2 ಆನೆಗಳ ಗಲಾಟೆಯಿಂದ ಆಗಬಹುದಾಗಿದ್ದ ಹಾನಿಯನ್ನ ಮಾವುತ ಸಮಯ ಪ್ರಜ್ಞೆಯಿಂದ ತಪ್ಪಿಸಿದ್ದಾರೆ. ಏನಿದು ಗಜಗಲಾಟೆ ನೋಡೋಣ ಬನ್ನಿ. ಗೊತ್ತು ಗುರಿಯಿಲ್ಲದೆ ಆನೆ ಓಡ್ತಿದೆ, ಬ್ಯಾರಿಗೇಡ್ ತಳ್ಳಿ ಮುನ್ನುಗ್ತಿದೆ. ಹಿಂದೆ ಮತ್ತೊಂದು ಆನೆ ಬೆನ್ನಟ್ಟಿ ಹೋಗ್ತಿದೆ. ಜನ ದಿಕ್ಕಾಪಾಲಾಗಿ ಓಡ್ತಿದ್ರೆ ವ್ಯಾಪಾರಿಗಳು ವಸ್ತುಗಳನ್ನೆಲ್ಲ ಅಲ್ಲೇ ಬಿಟ್ಟು ಎದ್ನೋ ಬಿದ್ನೋ ಅಂತ ಕಾಲ್ಕಿತ್ತಿದ್ದಾರೆ. ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಮೈಸೂರು ಅರಮನೆಯಲ್ಲಿ. ಊಟದ ವೇಳೆ ದಸರಾ ಆನೆಗಳ ಮಧ್ಯೆ ಗಲಾಟೆ. ಕಂಜನ್ ಆನೆಯನ್ನ ಅಟ್ಟಾಡಿಸಿ ಬಂದ ಧನಂಜಯ. ಮೈಸೂರು ಅರಮನೆಯ ಜಯ ಮಾರ್ತಾಂಡ ದ್ವಾರದ ಪಕ್ಕದಲ್ಲಿರೋ ಕೋಡಿ ಸೋಮೇಶ್ವರ ದೇಗುಲದ ದ್ವಾರದ ಬಳಿ ನಿನ್ನೆ ರಾತ್ರಿ ಎಂದಿನಂತೆ ದಸರಾ ಗಜಪಡೆಗೆ ಊಟ ನೀಡಲಾಗ್ತಿತ್ತು. ಈ ವೇಳೆ ಕಂಜನ್ ಆನೆ ಮತ್ತು ಧನಂಜಯ ಆನೆ ನಡುವೆ ಗಲಾಟೆ ಶುರುವಾಗಿದೆ. ಗಲಾಟೆ ತಾರಕಕ್ಕೆ ಹೋಗಿ ಧನಂಜಯ ಕಂಜನ್ ಮೇಲೆ ದಾಳಿ ಮಾಡಲು ಮುಂದಾಗಿದೆ. ಧನಂಜಯ ಆನೆಯಿಂದ ತಪ್ಪಿಸಿಕೊಳ್ಳಲು ಮಾವುತನನ್ನೇ ಬಿಟ್ಟು ಕಂಜನ್ ಆನೆ ಅರಮನೆಯಿಂದ ಹೊರಗೆ ಓಡಿದೆ. ಕಂಜನ್ ಆನೆ ಹೊರಗೆ ಬಂದ್ರು ಧನಂಜಯ ಆನೆ ಆಕ್ರೋಶ ಕಡಿಮೆಯಾಗಿಲ್ಲ. ಬ್ಯಾರಿಗೇಡ್ ಬಳಿ ಹೋಗುವಷ್ಟರಲ್ಲಿ ಮಾವುತ ಧನಂಜಯ ಆನೆಯನ್ನ ನಿಯಂತ್ರಣ ಮಾಡುವಲ್ಲಿ ಯಶಸ್ವಿಯಾಗಿದ್ದಾನೆ. ಕಂಜನ್ ಆನೆ ಅಟ್ಟಿಸಿಕೊಂಡು ಹೋಗೋದನ್ನ ತಪ್ಪಿಸಿ ಪಕ್ಕಕ್ಕೆ ಕರೆದೊಯ್ದಿದ್ದಾನೆ. ಆಗ ಕಂಜನ್ ಆನೆ ಸಹ ನಿಂತುಕೊಂಡಿದೆ. ಆನೆ ಆ ಕಡೆಯಿಂದ ಓಡ್ಬತ್ತು. ಆ ಪ್ಯಾರಾಕೆಟ್ ಮುಗಿಸ್ಕೊಂಡು ಈ ಪ್ಯಾರಾಕೆಟ್ ತೆಳ್ಳುಬಿಟ್ಟು ಇಲ್ಲಿ ಬಂದು ಒಂದು ಆನೆ ಮಾತ್ರ ಈಚೆ ಹೋಯ್ತು. ಇನ್ನೊಂದು ಆನೆ ಸ್ಟಾಪ್ ಆಯಿತು. ಸ್ಟಾಪ್ ಆಗ್ಬಿಟ್ಟು ಸಮಾಧಾನ ಆಯಿತು. ಅಲ್ಲಿಂದ ಜಸ್ಟ್ ಒಂದು 5 ನಿಮಿಷದಲ್ಲಿ ತಿರ್ಗಾ 2 ಆನೆನೂ ಕರ್ಕೊಂಡು ವಾಪಸ್ ಹೋದ್ರು ಸರ್. ಅದು ಅಯ್ಯೋ ಹೋದ್ಮೇಲೆ ಯಾರು ಪಬ್ಲಿಕ್ ಏನಂತದೇನು ಪಬ್ಲಿಕ್ ಕಮ್ಮಿ ಇತ್ತು, ಏನು ತೊಂದರೆ ಇಲ್ಲ, ನೋಡ್ಬಿಟ್ಟು ಎಲ್ಲ ಓಡ್ಬಿಟ್ರು ಆ ಕಡೆ ಈ ಕಡೆ. ಇದೇ ಆ ಥರ ಶನಿವಾರ ಭಾನುವಾರ ಏನಾರು ಆಗ್ಬಿಟ್ಟಿದ್ರೆ ಇವು ಪಬ್ಲಿಕ್ ಭಾರಿ ತೊಂದರೆ ಆಗಿರೋ ಸರ್. ದಸರಾ ಆನೆಗಳು ಅರಮನೆಯಿಂದ ಹೊರಗೆ ಓಡಿ ಬರೋದನ್ನ ಕಂಡ ಜನ ಆತಂಕದಿಂದ ಚಲ್ಲಾಪಿಲ್ಲಿಯಾದ್ರು. ಹೆಚ್ಚು ಜನರು ಇಲ್ಲದ ಕಾರಣ ಅನಾಹುತ ತಪ್ಪಿದೆ. ಜೊತೆಗೆ ಧನಂಜಯ ಆನೆಯ ಮಾವುತನ ಧೈರ್ಯ ಸಮಯ ಪ್ರಜ್ಞೆ ಮುಖ್ಯವಾಗಿ ಅನಾಹುತ ತಪ್ಪಿಸಿದೆ. ಸದ್ಯ ಕಂಜನ್ ಮತ್ತು ಧನಂಜಯ 2 ಆನೆಗಳನ್ನ ಅರಮನೆಯ ಒಳಗೆ ಕರೆದೊಯ್ಯಲಾಗಿದೆ. ಒಟ್ಟಾರೆ ಬೆಟ್ಟದಂತೆ ಎದುರಾದ ಸಮಸ್ಯೆ ಮಂಜಿನಂತೆ ಕರಗಿ ಹೋಗಿದ್ದು ಎಲ್ಲರೂ ನೆಮ್ಮದಿಯ ನಿಟ್ಟುಸಿರು ಬಿಡುವಂತೆ ಮಾಡಿದೆ. ರಾಮ್, TV9 ಮೈಸೂರು.